ಎಗ್ ಬಿರಿಯಾನಿ ಅಂದರೆ ಸಿಂಪಲ್ ರೈಸ್ ಅಂತ ಅನ್ಕೋಬೇಡಿ. ಈ ಮೆಥಡಲ್ಲಿ ಎಗ್ನ ಪೀಸಸ್ ಮಾಡಿ ಅರೋಮೆಟಿಕ್ ಮಸಾಲ ಮತ್ತು ಪರ್ಫೆಕ್ಟ್ಲಿ ಕುಕ್ಡ್ ರೈಸ್ ಕಂಬೈನ್ ಆಗಿ ಹೋಟೆಲ್ ಸ್ಟೈಲ್ ಬಿರಿಯಾನಿ ಟೇಸ್ಟ್ ಬರುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತುಂಬ ಸೂಪರ್ ಅರೋಮೆಟಿಕ್ ಹಾಗೂ ಟೇಸ್ಟಿ ಎಗ್ ಬಿರಿಯಾನಿ ಮಾಡೋಣ. ಈ ಬಿರಿಯಾನಿ ಸ್ಪೆಷಲ್ ಅಂದರೆ ಸಪ್ರೇಟ್ ಆಗಿ ತುಂಬ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಇಲ್ಲ, ಕುಕ್ಕರಲ್ಲಿಯೇ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಹಾಗಿದ್ರೆ ಇನ್ನೇಕೆ ತಡ, ಶುರು ಮಾಡೋಣ ಬನ್ನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಬೇಕಾಗಿರೋ ಪದಾರ್ಥಗಳನ್ನ ನೋಡೋಣ ಬನ್ನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಸೋಂಪು, ಮೆಣಸು, ಕಲ್ಲುವ ಹಾಗೂ ಕಸ್ತೂರಿ ಮೇಥಿ. ಇನ್ನು ರುಬ್ಕೊಳ್ಳೋಕ್ಕೆ ಒಂದು ದಪ್ಪು ಈರುಳ್ಳಿ, 2 ಮೀಡಿಯಂ ಸೈಜ್ ಟೊಮೆಟೊ, ಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ. ಇನ್ನು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಮೆಂತ್ಯ ಸೊಪ್ಪು, ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು ಹಾಗೂ ಬಿರಿಯಾನಿ ಮಸಾಲ. ಜೊತೆಗೆ ನಾನಿಲ್ಲಿ 5 ಮೊಟ್ಟೆ ಹಾಗೂ ಅರ್ಧ ಕಪ್ಪಷ್ಟು ಮೊಸರು ತಗೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ದಪ್ಪ ಈರುಳ್ಳಿ, 1 ಇಂಚಷ್ಟು ಶುಂಠಿ ಹಾಗೂ 10ರಿಂದ 15 ಎಸಲಷ್ಟು ಬೆಳ್ಳುಳ್ಳಿನ ನಾವು ಒಂದು ಜಾರಲ್ಲಿ ಹಾಕೊಂಡು ರುಬ್ಕೊಳ್ಳೋಣ. ಈಗ ಈ ರುಬ್ಕೊಂಡಿರೋ ಪೇಸ್ಟ್ನ ನಾವು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಅದೇ ಜಾರ್ಗೆ ನಾವು ತಗೊಂಡಿರೋಂಥ 2 ಮೀಡಿಯಂ ಸೈಜ್ ಟೊಮೆಟೊ ಹಾಗೂ 5ರಿಂದ 6 ಮೆಣಸಿಕಾಯಿನೂ ಸಹ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಟೊಮೆಟೊ ಮತ್ತು ಚಿಲ್ಲಿ ಪೇಸ್ಟ್ ರೆಡಿ ಮಾಡೋದ್ರಿಂದ ಮಸಾಲೆಗೆ ತುಂಬ ಒಳ್ಳೆ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಈಗ ಒಂದು ಕುಕ್ಕರ್ನ ಹೀಟ್ ಮಾಡಿ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಳ್ಳೋಣ. ಆಯಿಲ್ ಸ್ವಲ್ಪ ಚೆನ್ನಾಗಿ ಹೀಟ್ ಆಗಲಿ. ಹೀಟ್ ಆದ ನಂತರ ನಾವು ತಗೊಂಡಿದ್ದಂಥ ಸ್ಪೈಸಸ್ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಕಸ್ತೂರಿ ಮೇಥಿ, ಕಲ್ಲು ಹೂವು, ಅನಾನಸ್ ಹೂವು, ಪಲಾವ್ ಎಲೆ, ಸೋಂಪು ಇದೆಲ್ಲನೂ ಹಾಕ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ಪೈಸಸ್ನ ಆಯಿಲಲ್ಲಿ ಫ್ರೈ ಮಾಡುವಾಗ ತುಂಬಾ ಒಳ್ಳೆ ಅರೋಮಾ ಬರುತ್ತೆ. ಈ ಸ್ಟೆಪ್ಪೇ ಬಿರಿಯಾನಿಗೆ ಮೇನ್ ಫ್ಲೇವರ್ ಫೌಂಡೇಶನ್ ಕೊಡುತ್ತೆ. ನಾನು 2 ಪಾವಷ್ಟು ಅಕ್ಕಿನ ತೊಳೆದು ಒಂದು 15ರಿಂದ 20 ನಿಮಿಷ ನೆನೆಯೋಕ್ಕೆ ಅಂತ ಬಿಟ್ಟಿದ್ದೀನಿ. ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಒಂದು ಸ್ವಲ್ಪ ಈರುಳ್ಳಿನೂ ಸಹ ಹಾಕೊಳ್ಳೋಣ. ಈರುಳ್ಳಿನ ನಾವು ರುಬ್ಬಕ್ಕೂ ಸಹ ಹಾಕಿರೋದ್ರಿಂದ ಇಲ್ಲಿ 1 ಈರುಳ್ಳಿನ ನಾವು ಒಗ್ಗರಣೆಗೆ ಹಾಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಒಂದು ಅರ್ಧ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನೂ ಸಹ ಹಾಕೊಳ್ಳೋಣ. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪನ್ನು ಸಹ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ಮೇಲೆ ಅರೋಮಾ ಇನ್ನೂ ಸೂಪರ್ ಆಗುತ್ತೆ. ಈಗ ಇದಕ್ಕೆ ನಾವು ಶುಂಠಿ, ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಕೈ ಆಡಿಸ್ತಾ ಇರಬೇಕು. ಈಗ ಇದಕ್ಕೆ ನಾವು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1.5 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಇದೆಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಟೊಮ್ಯಾಟೊ ಹಾಗೂ ಮೆಣಸಿಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪ್ಯೂರಿನೂ ಸಹ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೆಟೊ ಪ್ರಾಪರ್ಲಿ ಕುಕ್ ಆಗಿ ಆಯಿಲ್ ಸಪ್ರೇಟ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಸ್ಟೇಜಲ್ಲಿ ಅರಿ ಮಾಡಬೇಡಿ. ಮಸಾಲ ಪ್ರಾಪರ್ಲಿ ಕುಕ್ ಆದರೆ ಫೈನಲ್ ಬಿರಿಯಾನಿ ಟೇಸ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಈಗ ಇದಕ್ಕೆ ನಾವು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮೊಸರು ಆ್ಯಡ್ ಮಾಡಿದ ಮೇಲೆ ಕಂಟಿನ್ಯೂಸ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಫ್ಲೇಮ್ನ ಐಯಲ್ಲಿ ಇಟ್ಕೋಬೇಡಿ. ಈಗ ನಾವು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮೊಟ್ಟೆ ಪೀಸಸ್ನ ಆ್ಯಡ್ ಮಾಡೋಣ. ಮೊಟ್ಟೆ ಪೀಸಸ್ನ ಮಸಾಲೆ ಜೊತೆ ಜೆಂಟ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಎಗ್ ಆಲ್ರೆಡಿ ಬಾಯ್ಲ್ ಆಗಿರೋದ್ರಿಂದ ತುಂಬ ಟೈಮ್ ಕುಕ್ ಮಾಡಬೇಕಾಗಿಲ್ಲ. ಈಗ ನಾವು ಎತ್ತಿಟ್ಕೊಂಡಿದ್ದಂಥ ರೈಸ್ನು ಸಹ ಕುಕ್ಕರ್ಗೆ ಆ್ಯಡ್ ಮಾಡೋಣ. ಅಕ್ಕಿ ಹಾಕಿದ್ಮೇಲೆ ನಾವು ಅದನ್ನು ತುಂಬ ನಿಧಾನವಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಓವರ್ ಮಿಕ್ಸ್ ಮಾಡಿದರೆ ಅಕ್ಕಿ ಕಾಳುಗಳೆಲ್ಲ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ನಾವು ನೆನೆಸಿಟ್ಟಿದ್ರಿಂದ. ಈಗ ನಾವು ಇದಕ್ಕೆ ನೀರನ್ನ ಆ್ಯಡ್ ಮಾಡೋಣ. ಅಪ್ರಾಕ್ಸಿಮೇಟ್ಲಿ ನೀವು 2 ಕಪ್ ರೈಸ್ ಯೂಸ್ ಮಾಡಿದರೆ 3.5 ಕಪ್ಪಷ್ಟು ವಾಟರ್ನ ಯೂಸ್ ಮಾಡ್ಬೋದು. ಬಟ್ ರೈಸ್ ವೆರೈಟಿ ಪ್ರಕಾರ ವಾಟರ್ ಕ್ವಾಂಟಿಟಿ ಸ್ವಲ್ಪ ಚೇಂಜ್ ಆಗ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಬಿರಿಯಾನಿ ವಾಟರ್ ಸ್ವಲ್ಪ ಸಾಲ್ಟಿ ಟೇಸ್ಟ್ ಇರಬೇಕು. ರೈಸ್ ಕುಕ್ ಆದಮೇಲೆ ಸಾಲ್ಟ್ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ ಆಗುತ್ತೆ. ಹಾಗಂತ ತೀರಾ ಉಪ್ಪು ಹಾಕ್ಕೊಬೇಡಿ. ಒಂದ್ಸಲಿ ಟೇಸ್ಟ್ನ ಚೆಕ್ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಪೌಡರ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಈ ರೀತಿ ಕುದಿ ಬರಬೇಕಾದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಮೇಲ್ಗಡೆ ಹಾಕೊಳ್ಳೋಣ. ಗೀ ಕ್ವಾಂಟಿಟಿ ಜಾಸ್ತಿ ಬೇಡ, ಸ್ವಲ್ಪ ತುಪ್ಪ ಹಾಕಿದ್ರೂ ಸಾಕು. ಬಿರಿಯಾನಿಗೆ ರೆಸ್ಟೋರೆಂಟ್ ಸ್ಟೈಲ್ ಅರೋಮಾ ಕೊಡುತ್ತೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಜಿಲ್ ಕೂಗಿಸ್ಕೊಳ್ಳೋಣ. ವಿಜಿಲ್ ಆಗಿದೆ, ಪ್ರೆಷರ್ ಕೂಡ ನ್ಯಾಚುರಲಿ ರಿಲೀಸ್ ಆಗಿದೆ. ವಾವ್,
ಲುಕ್ ಎಟ್ ದಿಸ್ ಎಗ್ ಪೀಸಸ್, ಕಲರ್ಫುಲ್ ಮಸಾಲ, ಪುದೀನಾ ಅರೋಮಾ, ರೈಸ್ ಗ್ರೈನ್ಸ್ ನೋಡಿ ಸಪ್ರೇಟ್ ಆಗಿ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಈ ಬಿರಿಯಾನಿಗೆ ಸಿಂಪಲ್ ಆಗಿ ರಾಯ್ತಾ ಅಥವಾ ಕುಕುಂಬರ್ ಜೊತೆ ಸರ್ವ್ ಮಾಡಿದ್ರೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಇವತ್ತಿನ ಈ ಈಸಿ ಕುಕ್ಕರ್ ಎಗ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಅನ್ವಿಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.